ಹಾಯ್ ಫ್ಯಾಮ್ಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಇವತ್ತು ನಾನು ಅದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಅದೇ ವರ್ಕ್ ಆಫ್ ಡ್ಯೂಟಿ, ಅದೇ ಕಾಲ್ ಬಂತು, ಹೋಗಲೇಬೇಕಲ್ವಾ. ಸೊ ಹೋಗಲೇಬೇಕು. ಇವತ್ತೇನು ಮಾತಾಡೋಣ ಅಂತ ನಾನು ನೋಡಿಕೊಂಡು ಹಂಗೆ ಥಿಂಕ್ ಮಾಡಿಕೊಂಡು ಹೋಗ್ತಾಯಿದ್ದೆ. ಆವಾಗ ಗುರ್ತು ಬಂತು, ನಾವೇನು ಮಾತಾಡಿದ್ರು ಎಲ್ಲ ಒಂದು ಕಾರಣಕ್ಕಾಗೆ, ನಮಗೇನಾಗುತ್ತೋ ಅದೆಲ್ಲ ಒಂದು ಕಾರಣಕ್ಕಾಗೆ, ಆದರೆ ಲಾಸ್ಟ್ನಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕಾಗೇ ಅಲ್ವಾ, ಅದೊಂದು ವಿಷಯ. ಸೊ ಇವತ್ತು ನಾನು ಅದೇ ಸ್ವಲ್ಪ ಮುಂದೆ ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ಮುಂದೆ ಹೋದರೆ ಅದೇ ಸೇಮ್ ಚಿನ್ನಪ್ಪನಲ್ಲಿ ಬರುತ್ತೆ. ಆದರೆ ಇವತ್ತು ನಾವು ನಿಮಗೆ ಸ್ವಲ್ಪ ಈ ಕಡೆ ಆ ಕಡೆ ಎಲ್ಲ ತೋರಿಸ್ಬಿಡೋಣ ಅಂತ ಮಾರ್ತಳ್ಳಿ ಸ್ಪೈಸ್ ಗಾರ್ಡನ್ ಹೋಗ್ತಾ ಇದ್ದೀನಿ. ಸೊ ಹೌದು, ಎಸ್, ದ ಬಸ್ ಸ್ಟಾಪ್ ಇಸ್ ದೇರ್ ಓರ್ ದೇರ್ ಇಸ್ ಸ್ಪೈಸ್ ಗಾರ್ಡನ್, ಸರಿಯಾ. ಸೊ ನಾವು ಹಂಗೆ ಮುಂದಕ್ಕೆ ಹೋಗಿ ಇವಾಗ ನಾವು ಕುನ್ನಳ್ಳಿ ಹತ್ರ ಲೆಫ್ಟ್ ತಗೊಂಡು ಹಂಗೆ ಬ್ರೂಕ್ ಫೀಲ್ಡ್ ಸೈಡ್ ಹೋಗಿ, ಬ್ರೂಕ್ ಫೀಲ್ಡಿಂದ ಸೀದಾ ಹೋಗಿ ಗ್ರಾಫೈಟ್ ಇಂಡಿಯಾ ಹತ್ರ ಟಚ್ ಆಗ್ತೀವಿ. ಹಂಗೆ ಎತ್ಕೊಂಡು ವೈದೇಹಿ ರೂಟ್ನಲ್ಲಿ ಹೋಗಿ, ಆದರೆ ವೈದೇಹಿ ಮುಂಚೆನೇ ಮೆಟ್ರೋ ಹತ್ರ ಸರ್ವಿಸ್ ಎತ್ಕೊಂಡು ಹಾಕ್ಕೊಳ್ಬೇಕು. ನೋಡಿದ್ರ ಹಂಗೆ ಬರ್ತಾರೆ ಜನ. ಏನು ಮಾಡೋದು, ಇಬ್ರದ್ದು ಫಾಲ್ಟ್. ಅವ್ನು ಇಂಡಿಕೇಟ್ರ್ ಹಾಕಿಲ್ಲ, ಹಾರ್ನ್ ನೋಡ್ದಿಲ್ಲ, ರುಕೋ ಭಯ್ಯ, ಇರು ಮಾಮ ಅಂತ ಏನೂ ಇರಲಿಲ್ಲ. ಇವ್ರು ನೋಡಿದೆ, ಇವ್ರು ಟ್ರಿಪಲ್ಸು. ಪಾಪ ನನ್ನಿಂದ ಏನಾದರೂ ಇದಾಗ್ಬಿಟ್ರೆ ಸಾರಿ ಗುರು, ಪೊಲೀಸ್ ಅವ್ರು ಏನಾದರೂ ಇಟ್ಕೊಂಡ್ಬಿಟ್ರೆ ನನ್ನ ವೀಡಿಯೋನಿಂದ ಐ ಆಮ್ ವೆರಿ ಸಾರಿ. ನೀವೇ ಬಂದ್ರಪ್ಪ, ನನ್ನ ಮಿಸ್ಟೇಕ್ ಆಯ್ತಾ ನನ್ನ ವಿಷಯ. ಓಕೆ, ಸೊ ಬಂದುಬಿಟ್ವಿ ಸ್ಪೈಸ್ ಗಾರ್ಡನ್. ಸೊ ಇವಾಗ ಗೋಯಿಂಗ್ ಸೀದಾ ಕುನ್ನಳ್ಳಿ ಸಿಗ್ನಲ್ ಹತ್ರ ಏನೋ ಹಂಗೆ ಹಿಂಗೆ ಅಂತ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟೆ. ಇವಾಗ ವೀಡಿಯೋ ವ್ಲಾಗಿಂಗ್ ಇದು ಅದು ಎಲ್ಲ ಶುರು ಮಾಡಿಬಿಟ್ಟಿದ್ದೀನಿ. ಏನು ಕಂಟೆಂಟ್ ಕೊಡೋದಪ್ಪ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೀನಿ ಅಲ್ವಾ. ಏನೇನು ಕಂಟೆಂಟ್ ಕೊಡ್ಬೋದೋ ಎಲ್ಲ ಕಂಟೆಂಟ್ ದಬಾಯಿಸ್ಬಿಡ್ತೀನಿ ಅಷ್ಟೇ ಅಲ್ವಾ. ಸೊ ಬೇಸಿಕ್ಲಿ ಹೌದು, ನಾನು ಒಂದು ಹೇಳ್ಬೇಕಾಗಿತ್ತು. ಸೊ ದಿಸ್ ಈಸ್ ಒನ್ ಫಕಿನ್ ಹಾರರ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ಆದರೆ ಕಾಮಿಡಿ ಆಗಿರುತ್ತಪ್ಪ, ಮಾತಾಡಬಾರ್ದು, ಆದರೆ ಕಾಮಿಡಿ ಆಗಿರುತ್ತೆ. ಸ್ವಲ್ಪ ಕೇಳಿಸ್ಕೊಳ್ಳಿ. ಏನಂದರೆ, ಇಲ್ಲಿ ನಾನು ಯಾವಾಗ ಒಂದು ಚಿಕ್ಕ ವಯಸ್ಸಿನಿಂದಿದ್ನೋ, ಒಂದು ಐದನೇ ಸ್ಟ್ಯಾಂಡರ್ಡ್ ಹಂಗೆ ಇರ್ತೀನಿ. ಆ ಟೈಮ್ನಲ್ಲಿ ನಮ್ಮಮ್ಮ ಹಾಲು ಒಂದು ಇಟ್ಕೊಡ್ತಾಯಿದ್ರು, ಕಂಟೇನರು ಹಾಲು ತಗೊಂಡು ಬರೋಕ್ಕೆ. ಒಂದು ಅಜ್ಜಿ ಹತ್ರ, ನಮ್ಮ ಮನೆ ಪಕ್ಕದಲ್ಲಿ ಇಡ್ತಾಯಿದ್ರು, ನಿವಾಸ ಮಾಡ್ತಾಯಿದ್ರು ಅಜ್ಜಿ. ಅವ್ರ ಹತ್ರ ಯಾವಾಗಲೂ ಸಾಯಂಕಾಲ 6 ಗಂಟೆ ಹೋಗ್ತಾಯಿದ್ವಪ್ಪ. ನಾನು ನಮ್ಮ ಫ್ರೆಂಡ್ಸ್ ಒಂದು 6-5 ಜನ ಹೋಗ್ತಾಯಿದ್ವಿ. ನಾವು ನೋಡಿದ್ರೆ ಹಾಲು ಹಂಗೆ ತಗೊಂಡು ಬಂದು ಮನೆಗೆ ಇಕ್ತಾಯಿದ್ವಿ. ತಿರ್ಗಾ ವಾಪಸ್ ಅಜ್ಜಿ ಹತ್ರ ಹೋಗಿ ಸುಮ್ಮನೆ ಮಾತುಕತೆ ಮಾತಾಡ್ತಾಯಿದ್ವಿ ಅಲ್ವಾ. ಹಂಗೆ ಏನಾಯ್ತಂದರೆ, ಒಂದು ಆಯಿತು, ನಾರ್ಮಲಾಗಿ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ವಿ, ಜಾಲಿಯಾಗಿದ್ವಿ, ಎಲ್ಲ ಸೂಪರ್ ಆಗಿತ್ತು. ಹಾಲು ಬರ್ತಾಯಿತ್ತು. ಹಿಂಗೇನಾದರೂ ಮಾತಾಡಬೇಕಂದ್ರೆ ಅಲ್ಲೇ ಕೂತ್ಕೊಂಡು ಮನೆಯಿಂದ ಸ್ವಲ್ಪ ಏನದು ದೂರ, ಅದೇ ಆ ಟೈಮ್ನಲ್ಲೇ ಆ ಥರ ಎಕ್ಸ್ಟ್ರೋವರ್ಟ್, ಆಮೇಲೆ ಆಚೆ ಇರಬೇಕಂತ ಒಂದು ವೈಬ್ ಬಿಡ್ತಾಯಿತ್ತು, ಆಚೆ ಇರೋದೇ ವೈಬ್ ಅಂತ. ಸೊ ಇವಾಗ 3 years 4 years ಆಯ್ತಪ್ಪ, ಅಜ್ಜಿ ತೀರೋಗ್ಬಿಟ್ರು. ಹಾಲು ಕೊಡೋ ಅಜ್ಜಿ, ಹಸುವಿನಿಂದ ಹಾಲು ಕೊಡೋ ಅಜ್ಜಿ ತೀರೋಗ್ಬಿಟ್ರು. ಅವ್ರ ಮನೆ ವಿಂಡೋ ಸ್ವಲ್ಪ ಶಾಟ್ರ್ ಆಗಿತ್ತು, ಅಂದರೆ ಹೋಲ್ ಬಿದ್ದಿತ್ತು ವಿಂಡೋ ಗ್ಲಾಸ್ನಲ್ಲಿ. ನಾವೇನು ಅಂದ್ಕೊಂಡ್ವಿ, ಪಾಪ ಅಜ್ಜಿ ಇದ್ದಾರೆ. ಅದೇ ನೆಕ್ಸ್ಟ್ ಡೇ ಅಜ್ಜಿನ ಹಂಗೆ ಬಾತ್ರೂಮ್ನಲ್ಲಿ ಸ್ಲಿಪ್ಪಾಗಿ ಬಿದ್ದರಪ್ಪ, ಸರಿನಾ. ಹಂಗೆ ಬಿದ್ದು ಹಂಗೆ ಸತ್ಬಿಟ್ಟು. ಚೆನ್ನಾಗಿರಲಿ, ಎಲ್ಲಿದ್ದಾರೋ ಸುಖವಾಗಿರಲಿ, ಚೆನ್ನಾಗಿರಲಿ, ಅವ್ರ ಆತ್ಮ ಶಾಂತಿ ಸಿಗಲಿ. ಓಕೆ, ಎಸ್ ದ ಥಿಂಗ್ ಈಸ್, ನಾವು ಸುಮ್ಮನೆ ಇರಬೇಕಲ್ವ. ನಾವು 2 days ಆದಮೇಲೆ ಸಾಯಂಕಾಲ ಹೋಗಿ, ಆ್ಯಕ್ಚುಲಿ ಅವ್ರ ಫ್ಯಾಮ್ಲಿಗೆ ಇರಲಿಲ್ಲ ಅನಿಸುತ್ತೆ. ಸೊ ಬೇಸಿಕ್ಲಿ ಆಲ್ ದಿ ಲೇಔಟ್ ಪೀಪಲ್, ಹುಡುಗರು ನಾವೆಲ್ಲ ಸೇರಿ ಹಂಗೆ ಇಲ್ಲ ತಿಥಿ ಅದೆಲ್ಲ ಮಾಡಿಸಿದ್ರು. ಆ ಟೈಮ್ನಲ್ಲಿರೋ ದೊಡ್ಡ ಅಣ್ಣ ಅವರು, ಸರಿನಾ. ಸೊ ಹಿಂಗೆಲ್ಲ ಆಯಿತು. ನಾವು ನಮ್ಮ ಮನೆಯಲ್ಲಿದ್ವಿ, ಹಿಂಗೆ ಅದೇ ಆಡೋ ಟೈಮ್ನಲ್ಲಿ ಸುಮ್ಮನೆ ಬೂತ್ ಬಂಗ್ಲಾ ಅಂತ ಅವ್ರ ಮನೇನ ಹಂಗೆ ಕರೀತಾ ಇದ್ವಿ. ಯಾಕಂದರೆ ಅಜ್ಜಿ ನಮ್ಮವರೇ ಅಲ್ವಾ. ಏನು ಹೇಳಿದ್ರು ಅಜ್ಜಿ ಒಳ್ಳೆಯವರು, ತುಂಬ ಮನ್ಸು ತುಂಬ ಒಳ್ಳೆಯದು. ಸೊ ವಿ ಯೂಸ್ ಟು ಸಿಂಪ್ಲಿ ಮೇಕ್ ಫನ್ನು. ಅದೆಲ್ಲ ಬಿಟ್ಟು
ಬೂತ್ ಬಂಗ್ಲಾ ಅಂದ್ಕೊಂಡಿದ್ವಿ ನಾವು. ಒಂದು ಸತಿ ಹೈಡ್ ಆ್ಯಂಡ್ ಸೀಕ್ ಆಡೋವಾಗ ಅವ್ರ ಕಾಂಪೌಂಡ್ ಒಳಗಡೆ ನನ್ನ ಫ್ರೆಂಡ್ ಒಬ್ಬನು ಬಿದ್ದುಬಿಟ್ಟಿದ್ದ. ಬಿದ್ದು ಹಂಗೆ ಸ್ವಲ್ಪ ಮುಂದೆ ಬಂದು ಓಡೋ ಟೈಮ್ನಲ್ಲಿ ಆ ವಿಂಡೋನಿಂದ ಏನೋ ಸೌಂಡ್ ಕೇಳಿಸ್ತಪ್ಪ. ಯಾವುದೋ ತಮಿಳ್ ಸೌಂಡ್ ಕೇಳಿಸ್ತಂತೆ ವಿಂಡೋನಿಂದ. ಅಂದರೆ ಅಜ್ಜಿ ತಮಿಳ್ನಾಡಿನಿಂದ ಇರ್ಬೋದು. ವಿಂಡೋನಿಂದ ತಮಿಳ್ ಸೌಂಡಲ್ಲಿ ಹೋಗು ಇಲ್ಲಿಂದ ಅಂತ ಕೇಳಿಸ್ತಂತೆ. ನಾವು ಫುಲ್ಲು ಗಾಬರಿ. ಇವ್ನು ನಮ್ಮ ಹತ್ರ ಬಂದು ಏನು ಗುರು ಹಿಂಗೆ ಐತೆ ಗುರು, ಹಂಗಂಗೆ ಐತೆ ಗುರು. ಅಜ್ಜಿ ಬಾಯಿನಲ್ಲಿ ನನ್ನ ಕಿವಿನಲ್ಲಿ ಅವ್ರು ಕೇಳಿಸ್ತೈತೆ, ಅವ್ರ ಮಾತೇನು ಮಾತಾಡ್ತಾ ಇದ್ದಾರೋ ಅವು ಟೈಪೇ ಐತೆ. ಆದರೆ ನೋಡಿದ್ರೆ ನನ್ನ ಚಡ್ಡಿ ಸ್ವಲ್ಪ ಎಲ್ಲೋ ಹಿಂದ್ಗಡೆ ಲೈಕ್ ಪುಲ್ಲಿಂಗ್ ಬ್ಯಾಕ್ ಥರ ಆಗ್ತೈತೆ. ಯಾವುದೋ ಫೋರ್ಸ್ ಬಂದುಬಿಟ್ಟು ಅವ್ನು ಶಾರ್ಟ್ಸ್ನ ಪುಲ್ ಬ್ಯಾಕ್ ಮಾಡ್ತೈತೆ. ಸೊ ಹಂಗೆ ಹೇಳ್ಬಿಟ್ಟು ನಾವೆಲ್ಲ ಸೈಲೆಂಟ್ ಆಗಿಬಿಟ್ವಿ. ಸರಿ, ಒಂದು 6:30 ಹಂಗೆ ಐತಲ್ವಾ, ಒಂದು 9 ಗಂಟೆ ಹಂಗೆ ಬರೋಣ. ಆ ಟೈಮ್ನಲ್ಲಿ ನೋಡಿಬಿಟ್ಟು ಹೋಗೋಣ ಅಲ್ಲಿ. 9 ಗಂಟೆ ಹೋಗೋಣ ಅಲ್ಲಿ, ಸರಿನಾ? ಅಲ್ಲಿ ಹೋಗ್ಬಿಟ್ಟು ಹಂಗೆ ನೋಡಿ ಬಂದುಬಿಡೋಣ. ಏನದು ಶಾಟರ್ ಆಗಿರೋ ವಿಂಡೋ ಒಳಗಡೆ ಸ್ವಲ್ಪ ತೊಂಗ್ ನೋಡಿ ಬಂದುಬಿಡೋಣ ಅಂತ ನಾವಿದ್ವಪ್ಪ. ಸರಿ, 9 ಗಂಟೆ ಆಯಿತು. ಆದರೆ ಮನೆಯಲ್ಲಿ ಆ ಟೈಮ್ನಲ್ಲಿ ಚಿಕ್ಕ ವಯಸ್ಸಲ್ವಾ, ಸ್ವಲ್ಪ ಒಂದು 9th ಸ್ಟ್ಯಾಂಡರ್ಡ್ ಇರುತ್ತೆ. ಆ ಟೈಮ್ನಲ್ಲೂ ಅಷ್ಟೇನು ಬಿಡ್ತಾಯಿದ್ದಿಲ್ಲ ಆಚೆ ಅನ್ಕೊಳ್ಳಿ. ಸೊ ಲಿಮಿಟ್ನಲ್ಲೇ ಇತ್ತೆಲ್ಲ. ಹೋದ್ವಿ, ಒಂದು 10 ಗಂಟೆ ಹಂಗೆ ಹೋದ್ವಿ. ಇಲ್ಲಿ ಆಚೆನೇ ಬ್ಯಾಡ್ಮಿಂಟನ್ ಆಡ್ತೀವಿ ಅಂತೇಳಿ ಹೋಗಿ ಕಾಂಪೌಂಡ್ ಇನ್ನೊಂದು ಸತಿ ಫುಲ್ ಸೀಲ್ ಮಾಡಿಬಿಟ್ಟಿದ್ರು. ಗೇಟ್ ಥರ ಇತ್ತು ಫಸ್ಟು, ಗೇಟೆಲ್ಲ ಬಿಚ್ಚಿ ಕಾಂಪೌಂಡ್ ಆಗಿಬಿಟ್ಟಿದ್ದು. ಸೊ ಜಂಪ್ ಮಾಡಿ ಒಳಗಡೆ ಹೋಗಿ ಆ ವಿಂಡೋ ಒಳಗಡೆ ನೋಡಿದ್ವಪ್ಪ. ಯಪ್ಪ, ವಿಂಡೋ ಒಳಗಡೆ ನೋಡೋ ಟೈಮ್ನಲ್ಲಿ ಒಂಥರ ವಾಸನೆ ಒಳಗಡೆ, ಒಂಥರ ಏನದು ಗೊತ್ತಿಲ್ಲ, ಒಂಥರ ಚಿಲ್ಲಾಗಿತ್ತು ಆ ವಾಸನೆ. ಬಟ್ ಸ್ಮೆಲ್ ಮಾಡಿದ್ರೆ ಐಸ್ ಆ ಥರ ಇತ್ತು, ಕೋಲ್ಡ್ ಬ್ರೆತ್ ಆ ಥರ ತಗೊತಾ ಇದ್ವಿ ನಾವು. ಡೌಟ್ ಬಂದುಬಿಡ್ತು, ವಾಪಸ್ ಬಂದ್ವಿ. ಆ್ಯಕ್ಚುಲಿ ವಾಪಸ್ ಬರೋ ಟೈಮ್ನಲ್ಲಿ ನಮಗೊಂದು ಫ್ಲ್ಯಾಶ್ ಥರ ಆಯಿತು, ಒಂಥರ ಫ್ಲ್ಯಾಶ್ ಆಯಿತು. ಏನಂದರೆ ಆ ಶಾಟ್ರ್ ಆಗಿರೋ ಗ್ಲಾಸು ಸ್ಟ್ರೀಟ್ ಲೈಟ್ ಯಾವಾಗ ಲೈಟ್ ಬೀಳುತ್ತೋ ಅಲ್ಲಿ ಆ ಗ್ಲಾಸ್ ಮೇಲೆ, ಸೊ ಬೇಸಿಕ್ಲಿ ಆ ಗ್ಲಾಸ್ ಮೇಲೆ ಯಾವಾಗ ಲೈಟ್ ಬೀಳುತ್ತೋ ಅಜ್ಜಿ ಇದ್ದಾರಲ್ವಾ, ಅವರ ಶ್ಯಾಡೋ ಔಟ್ಲೈನ್ ಥರ ಆ ವಾಲ್ ಮೇಲೆ ಬೀಳುತ್ತೆ. ಅಂದರೆ ಆ ಲೈಟು ಆ ಶಾಟ್ರ್ ಆಗಿರೋ ಗ್ಲಾಸ್ ಮೇಲೆ ಪಾಸ್ ಮಾಡಿ ಆ ವಾಲ್ ಮೇಲೆ ಒಂದು ಇಮೇಜ್ ಥರ ಫಾರ್ಮೇಷನ್ ಆಗುತ್ತೆ. ಅದು ಹೆವಿ ಭಯ ಆಗೋಯ್ತು ಅದನ್ನ ನೋಡಿ. ಯಮ್ಮ, ಏನು ಆ್ಯಂಗಲ್ನಲ್ಲಿ ಅದು ಯಾವಾಗಲೂ ಆವಾಗ ಶಾಟ್ರ್ ಆಗಿರೋ ಗ್ಲಾಸು. ಇವಾಗ ನೋಡಿದ್ರೆ ಮೇ ಬಿ ವಿವರ್ ಲೈಕ್ ಕಂಪೇರಿಂಗ್ ಹಂಗೆ ಮಾಡ್ಕೊಂಡು ಬಿದ್ದಿದ್ವಿ. ಆದರೆ ಹೆವಿ ಇತ್ತು. ಅದನ್ನೇ ಒಂದು ವರ್ಷ ಮಾತಾಡ್ಕೊಂಡು ಬಂದ್ಬಿಟ್ವಿ ಗೊತ್ತಾ, ಅಷ್ಟು ಹೆವಿ ಇತ್ತು. ಯಾಕಂದರೆ ಆ ಗ್ಲಾಸ್ ಇರೋದು ಒಂಥರ ಏನದು ಸಿಂಗಲ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲ, ಟ್ರಾನ್ಸ್ಲೂಸೆಂಟ್ ಆರ್ ಒಪೇಕ್ ಆ ಥರ, ಟ್ರಾನ್ಸ್ಲೂಸೆಂಟ್ ಗ್ಲಾಸ್ ಅಲ್ಲ ಸಾರಿ, ಬಟ್ ಇಟ್ ವಾಸ್ ವಾಟ್ ಟು ಸೇ ಮಿಕ್ಸ್ ಕಲರ್ ಗ್ಲಾಸಸ್. ಸೊ ಕಲರ್ ಆಗಿ ಇರೋ ಗ್ಲಾಸಸ್ನ ಟುಗೆದರ್ ಹಾಕಿ ಆ ಗ್ಲಾಸ್ ಮಾಡಿರ್ತಾರಲ್ವ, ಸೊ ಡಿಸೈನ್ಡ್ ಗ್ಲಾಸ್ ಅಲ್ವಾ, ದಟ್ ಟೈಪ್ ಆಫ್ ಥಿಂಗ್, ಮೋಲ್ಟನ್ ಆ್ಯಂಡ್ ಡಿಸೈನ್ಡ್ ಫ್ರೇಮ್ವರ್ಕ್. ಹೆವಿ ಆಗಿತ್ತು. ಅದು ಒಂದು ಭಯ ಆಯಿತು. ಯಾಕಂದರೆ ಅದತ್ತು ಅವ್ನಿಗೆ ಹಂಗೆ ಭಯ ಆಗಿದ್ದರೆ ಏನು, ಎಲ್ಲ ಗ್ರೂಪ್ಗೆ ಭಯ ಆಗೋಯಿತು. ಯಾಕಂದರೆ ಇವಾಗ ಅಜ್ಜಿ ಅಷ್ಟು ಒಳ್ಳೆಯವರು, ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು. ಆದರೆ ನೋಡಿದ್ರೆ ಈ ಥರ ಇದ್ದರೆ ನಮಗೋಸ್ಕರನೇ ವಾಪಸ್ ಬಂದುಬಿಟ್ಟಿದ್ದಾರಾ ಅಂತ ಒಂದು ಭಯ ಇರುತ್ತೆ ಅಲ್ವಾ. ಯಾಕಂದರೆ ನಾವು ಯಾವಾಗಲೂ ಗ್ರೌಂಡ್ ಹೋಗ್ಬೇಕಂದ್ರೆ ಆ ಒಂದೇ ರೋಡು, ಆ ರೋಡ್ನಿಂದನೇ ಹೋಗೋಕ್ಕಾಗೋದು, ಬೇರೆ ಆ ರೋಡ್ನಿಂದನೂ ಹೋಗೋಕ್ಕಾಗಲ್ಲ ಗ್ರೌಂಡ್ ಸೈಡು. ಅದೊಂದು ವಿಷಯ ಅಲ್ವಾ. ಸೊ ಬೇಸಿಕ್ಲಿ ಅದರಿಂದ ನಮಗೇನು ಎಫೆಕ್ಟ್ ಏನಾಗಿಲ್ಲ. ಆದರೆ ಅದೊಂದು ಹಾರರ್ ಎಕ್ಸ್ಪೀರಿಯನ್ಸ್ ಥರ ಇತ್ತು. ಆ ಟೈಮ್ನಲ್ಲೇ ಎಷ್ಟೋ ಜನ ರೋಡ್ನೇ ಅಜ್ಜಿ ಮನೆ ರೋಡು ಅಂತ ಹೆಸರು ಬಂದುಬಿಟ್ಟಿತ್ತು. ಸೂಪರ್ ಆಗಿತ್ತು ಟು ಬಿ ಫ್ರ್ಯಾಂಕ್. ಭಯ ಎಲ್ಲ ಕಾಟ ಕೊಟ್ಬಿಟ್ಟಿರೋ ಥರ ಅನಿಸ್ತಾಯಿತ್ತು ಎಲ್ಲರಿಗೆ. ಅಂದರೆ ಅಪ್ಪ ನಾವೆಲ್ಲ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಅಲ್ಲೆಲ್ಲ ಎಷ್ಟೋ ಜನ ರೋಡ್ನಲ್ಲಿ ಆ ಗ್ರೌಂಡ್ಗೆ ಹೋಗೋಕ್ಕೆ, ವಾಕಿಂಗ್ ಎಲ್ಲ ಹೋಗೋಕ್ಕೆ ಆ ರೋಡೇ ಹೋಗ್ತಾಯಿದ್ರು.
ಆ ಟೈಮ್ನಲ್ಲಿ. ಈ ಟೈಮಲ್ಲಿ ನಾರ್ಮಲೇ, ಏನು ಇಶ್ಯೂ ಏನಿಲ್ಲ. ಆ ಟೈಮಲ್ಲಿ ಹೋಗ್ತಾ ಇದ್ದೆ ನಾರ್ಮಲೇ. ಸೊ ಅದು ಸ್ಟಾಪ್ ಆಗೋಯ್ತು. ಫುಲ್ ಖಾಲಿ ಆಗಿತ್ತು ರೋಡು, ಬೆಳಗ್ಗೆನಿಂದ ರಾತ್ರಿವರೆಗೂ ಹೆವಿ ಖಾಲಿಯಾಗಿತ್ತು. ಆ್ಯಕ್ಚುಲಿ ಆ ಸೈಡ್ ರೋಡ್ನಲ್ಲಿ ಒಂದು ನಾಯಿಯೂ ಸಿಗಲಿಲ್ಲ. ಸೊ ನಾವೆಲ್ಲ ಡಿಸ್ಕೋ ಕರಿಯ ಹಿಂಗೆ ಹಂಗೆ ಅಂತ ನಾಯಿ ಹೆಸರಿಕ್ತೀವಿ. ನಮ್ಮ ನಾಯಿ, ನಮ್ಮ ಏರಿಯಾ ನಾಯಿ ಅಂತ. ಸೊ ಅಲ್ಲೊಂದು ನಾಯಿಯೂ ಇರ್ತಾ ಇರಲಿಲ್ಲ. ಅದೊಂದು ವಿಷಯ ಹೆವಿ ಆಗಿತ್ತಲ್ವ. ಸೊ ಅದೇ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಥರ. ಅದು ಆ್ಯಕ್ಚುಲಿ ಒಂಥರ ಫೀಲ್ ಆಗೋ ಟೈಮಲ್ಲಿ ಹಾರರ್ ಆಗಿ ಹೇಳ್ಬಾರ್ದು. ಅದೆಲ್ಲ ಹಾರರ್ ಆಗಿ ಹೇಳಲೇಬಾರ್ದು, ಹಾರರ್ ಅಂತಲೇ ಹೇಳಲೇಬಾರ್ದು. ಅದೊಂದು ವಿಷಯ ಅಲ್ವಾ. ಅದು ನಮ್ಮ ಅಜ್ಜಿ ಬೇರೆ ಅಲ್ವಾ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಅಪಾರ್ಟ್ ಫ್ರಮ್ ದ್ಯಾಟ್, ಹೌ ವಾಸ್ ಯುವರ್ ಡೇ ಗೈಸ್? ಹೌ ವಾಸ್ ಯುವರ್ ಡೇ ಟುಡೇ? ನಿನ್ನೆ ಮಕರ ಸಂಕ್ರಾಂತಿ, ಪೊಂಗಲ್ಗೆಲ್ಲ ನಾನು ಎಲೆ ಇಲ್ಲ ವಿಷಯ ಮಾಡಿಲ್ಲ. ಸಾರಿ ಫಾರ್ ದ್ಯಾಟ್. ಬಿಲೇಟೆಡ್ ಹ್ಯಾಪಿ ಪೊಂಗಲ್, ಬಿಲೇಟೆಡ್ ಹ್ಯಾಪಿ ಮಕರ ಸಂಕ್ರಾಂತಿ, ಸರಿನಾ? ಅದೊಂದು ವಿಷಯ. ಲವ್ ಯು ಆಲ್, ಲವ್ ಯು ಸೋ ಮಚ್, ಲವ್ ಯು ಈಚ್ ಆ್ಯಂಡ್ ಎವ್ರಿ ಪರ್ಸನ್ who is watching my video. If you're liking my content, please share, please follow alva. Please like as well. Like it if you wanted, you like it. illa andre hange ನೋಡಿ ಶೇರ್ ಮಾಡಿ. ಕಂಟೆಂಟ್ ಸೂಪರ್ ಆಗಿ ಇಷ್ಟ ಆಗುತ್ತೆ ಅನ್ಕೊಂತೀನಿ. ನೀವು ನಿಮ್ಗೆ ಎಂಥ ಕಂಟೆಂಟ್ ಬೇಕೋ ಕಮೆಂಟ್ ಮಾಡಿ ಅಲ್ವಾ. ನೀವು ನಿಮ್ಮ ಹಾರರ್ ಎಕ್ಸ್ಪೀರಿಯನ್ಸ್ ಇವತ್ತು ಎಲ್ಲೋ ಹಾರರ್ ಎಕ್ಸ್ಪೀರಿಯನ್ಸ್ ನಂದು ಒನ್ ಆಫ್ ದಿ ಹಾರರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಹಾರರ್ ಎಕ್ಸ್ಪೀರಿಯನ್ಸಸ್ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಹಿಂಗೆ ಹಂಗೆ ಅಂತ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗಡೆನೇ ನುಗ್ಗಿಬಿಟ್ಟಿದ್ದೀವಿ ರಾತ್ರಿ ಹಾರರ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಅದು ನೀವು ಹಂಗಿರ್ತೀರಾ ಅಲ್ವಾ. ಸೊ ಅದೊಂದು ವಿಷಯ. ನಿಮ್ಮ ಹಾರರ್ ಎಕ್ಸ್ಪೀರಿಯನ್ಸ್ನ ಪಕ್ಕಾ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಓಕೆನಾ? ಪಕ್ಕಾ ಹಾಕ್ತೀರಾ ಅಲ್ವಾ? ಪಕ್ಕಾ ನಮ್ಗೆ ಗೊತ್ತು ಬಿಡಿ. ಸೂಪರ್ ದನ್. ಸೊ ಇವಾಗ ನಾವು ಹೆಂಗೋ ಎಲ್ಲ ಕ್ರಾಸ್ ಮಾಡ್ಕೊಂಡು ಬಂದುಬಿಟ್ವಿ ವಾಪಸ್ ಈ ಕಡೆ ಸತ್ಯಸಾಯಿ ಹತ್ರ ಅಲ್ವಾ. ಸೊ ಅದೇ ಈ ಕಡೆ ನೀವು ಒಂದು ರೈಟ್ ಸೈಡ್ ಹಂಗೆ ನೋಡಿದ್ರೆ JW ಮ್ಯಾರಿಯಟ್, ಆ್ಯಸ್ ಐ ಸೆಡ್ ಮ್ಯಾರಿಯಟ್ ಅಂತ ನಾನು. ಯಪ್, ಹೆಂಗೋ ಎಲ್ಲ ಫುಲ್ ಸೂಪರಾಗಿ ಕನ್ಸ್ಟ್ರಕ್ಷನ್ ಆಗುತ್ತಪ್ಪ ಇಲ್ಲಿ ಒಳಗಡೆ ಎಲ್ಲ. ಎವ್ರಿಥಿಂಗ್ ಇಸ್ ಸೋ ಗುಡ್. ಬ್ಯಾಂಗ್ಳೂರ್ ಫೀಲ್ಸ್ ರಿಯಲಿ ಅಮೇಝಿಂಗ್ ಗೈಸ್. ಟು ಬಿ ಫ್ರ್ಯಾಂಕ್, ನಾನು ಯಾವಾಗ ಗೋವಾ ಹೋಗಿದ್ನು, ರೋಡ್ ಎಷ್ಟೋ ಚಿಕ್ಕದು ಗುರು ಗೋವಾನಲ್ಲಿ ಅಲ್ವಾ. ಹೆವಿ ಚಿಕ್ಕದು ರೋಡು. 2 ಇನೋವಾನು ಕರೆಕ್ಟಾಗಿ ಕ್ರಾಸ್ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕದು. ಆದರೆ ಆಗ್ತಾರೆ ನೋಡಿ, ಅದೊಂದು ದೊಡ್ಡ ವಿಷಯನೇ. ಆದ್ರೂ ಓವರಾಲ್ ಪಾಪ ಹೇಳ್ಬೇಕಂದ್ರೆ ಗೋವಾನಲ್ಲಿ 25,000 per square feet. ಒಂದು ಸ್ಕ್ವೇರ್ ಫೀಟ್ 25,000, ಜಸ್ಟ್ ಬಿಕಾಸ್ ಇಟ್ ಇಸ್ ಅ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸು. ಇವರಿದ್ದಾರೆ, ಅವರಿದ್ದಾರೆ, ಪಾರ್ಚುಗೀಸ್ ಅವರಿದ್ದಾರೆ, ರಷ್ಯನ್ಸ್ ಅವರಿದ್ದಾರೆ, ಅಯ್ಯೋ ಎಲ್ಲ ಆಯಿತು ಅಲ್ಲಿ. ಕೆಸಿನೋ ಎಲ್ಲ ಗ್ಯಾಂಗ್ಸ್ಟರ್ ಫೀಲ್ ಇರುತ್ತೆ, ಇದು ಅದು ಅಂತ. ಆದರೆ ಸೇಫ್ಟಿ ವಿಷಯ ಎಲ್ಲ ಮರ್ತೋಗ್ಬೇಕಷ್ಟೆ ಗೋವಾ ಹೋದರೆ ಅಲ್ವಾ. ಹೆಂಗೋ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ್ ಅಲ್ವಾ. ಮಡ್ಬಿಟ್ಟು ಗುರು, ನಾವು ನಮ್ಮ ಹತ್ರ ಬಂದು ನೋಡಿದ್ರೆ ಇವತ್ತು ಒಂದು ಬೇರೆ ಹೆಲ್ಮೆಟ್ ಹಾಕ್ಕೊಂಡು ಬಂದುಬಿಟ್ಟೆ, ಬೇರೆ ಜಾಕೆಟ್ ಹಾಕ್ಕೊಂಡು ಬಂದುಬಿಟ್ಟೆ ಅಂತ ಒಂದು ಡೌಟು. ಅದನ್ನ ನಾನು ಹೇಳ್ದಪ್ಪ, ಸ್ಟೂಡೆಂಟಪ್ಪ ನಾನು, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಈಗ ಬಂದು ಅದಾದರೆ ಓಕೆ ಅಂತ. ಇಲ್ಲಿ ನೋಡಿದ್ರೆ ನೆನ್ನೆ ವೀಲ್ ಚೇರು, ಇವತ್ತು ಒಬ್ಬನು ಕಾರೇ ನಿಲ್ಲಿಸ್ಬಿಟ್ಟಿದ್ದಾನೆ ಮುಂದೆ. ಏನು ಇವರೆಲ್ಲ ಏನು ತಿಂತಾರೋ ಗುರು ಶಿವ ಅಲ್ವಾ. ನೆನ್ನೆ ನೋಡಿದ್ರೆ ವೀಲ್ ಚೇರು, ಇವತ್ತು ನೋಡಿದ್ರೆ ಕಾರ್ ನಿಲ್ಲಿಸ್ಬಿಟ್ಟಿದ್ದಾನೆ. ಸಿಕ್ಕಾಪಟ್ಟೆ ರೇಗ್ ಹೋಗ್ಬಿಡ್ತು ನನಗೆ. ಆದ್ರೂ ಬಿಡಿ, ಏನು ಮಾಡೋಕ್ಕಾಗಲ್ಲ. ಸಿವಿಕ್ ಸೆನ್ಸ್ ಅಂತಾರೆ ಜನ, ಇಲ್ಲಿ ನಾವು ತಿಕ್ಕಾಗಾಂಚಲಿ ಅಂತೀವಿ ಅಲ್ವಾ. ಸರಿ, ನಾನು ಒಂದು ತೋರಿಸ್ಬಿಡ್ತೀನಿ ಇವತ್ತು ನಾನು ಮಾಡಿರೋ ಸ್ವಲ್ಪ ಫ್ಯೂ ಆಫ್ ಮೆನಿ ಪ್ರೊಸೀಜರ್ಸ್ ಇಲ್ಲಿ, ಹೆಲ್ಪ್ ಆಗಲಿ ಹೆಂಗಾದರೂ ಇಲ್ಲಿ. ಸೊ ಮೋಸ್ಟ್ ಆಫ್ ಇಟ್ ವೇರ್ ರಿಯಲಿ ನೈಸ್, ಸ್ಯಾಟಿಸ್ಫೈಯಿಂಗ್ ಅಪ್ಪ, ಅದೊಂದು ಹೇಳ್ಬೇಕು. ಲೆಜೆಟ್ ಸ್ಯಾಟಿಸ್ಫೈಯಿಂಗ್ ಅಲ್ವಾ, ಆ ಫೀಲೇ ಬೇರೆ. ಸರಿ, ಸ್ಟಾರ್ಟ್ ಆಗೋಣ. ನಾವು ಹೆಂಗೋ ಸ್ಟಾರ್ಟ್ ಆಗಿಬಿಟ್ವಿ. ಇವಾಗ ವಾಪಸ್ ಹೊಡೆದೋದೆ ಅಲ್ವಾ. ಇನ್ನೇನೋ ಮುಚ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಕಂಟೆಂಟ್ ಸ್ಟಾರ್ಟ್ ಮಾಡಿಬಿಟ್ಟೆ.
ಹೆಂಗೋ ಹಂಗೆ ನೀವೇ ಸಪೋರ್ಟ್ ಮಾಡಬೇಕು ಗುರು. ಇವಾಗ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಸಪೋರ್ಟ್ ನಿಮಗೆ. ಆ ಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇಲ್ಲಿ ಶುರು ಮಾಡಿದ್ರೆ ಇಬ್ರಿಗೂ ಬೆನಿಫಿಷಿಯಲ್. ಏನಂತೀರ ಅಲ್ವಾ? ಬೇಸಿಕ್ಲಿ so many people enjoy so many good stuffs, but yet they are selfish in the end ಅಲ್ವಾ? everyone is like that. ಆದರೆ ಇಲ್ಲಂಗೆ ಆಗ್ಬಾರ್ದಂತಾನೆ. ಅದಕ್ಕೆ ಅಲ್ವಾ ನನಗೆ ಓದಿಸಿ ಡಾಕ್ಟ್ರಿಗ್ನಲ್ಲಿ ಓದಿಸ್ತಾ ಇರೋದು ಗುರು. ಹೆಲ್ಪ್ ಮಾಡಿ ಸರ್ವಿಸ್ ಮಾಡಿ ನಿಂಗೆ ಬೇಕಾಗಿರೋ ಕಾಸು ನಿಂಗೆ ಸಿಗುತ್ತೆ. ಆದರೆ ನನ್ನ ಲೈಫು ಸರ್ವಿಸ್ನಲ್ಲೇ ಇರುತ್ತೆ ಅಲ್ವಾ? ಅದೊಂದು ಹೆವಿ ಥಿಂಗ್. ಆ್ಯಕ್ಚುಲಿ ಇಟ್ ಈಸ್ ಗುಡ್. ಇವಾಗ ಎಷ್ಟು ಕಾಸು ದುಡ್ದು ಏನು ಲಾಸ್ಟ್ನಲ್ಲಿ ಏನು ಮಾಡಬೇಕಂತ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ರೆ ಯಾವುದು ನಮ್ಗೆ ಸಿಗೋಲ್ಲ ಅಲ್ವಾ? ಎಲ್ಲ ಇಟ್ಬಿಟ್ಟೇ ಹೋಗಬೇಕು. ಸಾಯೋವರೆಗೂ ಇರುತ್ತೆ, ನೋಡ್ಕೊಳ್ಳೋಕ್ಕಷ್ಟೇ. ಎಲ್ಲನೂ ಮಾಡೋಕ್ಕೂ ಆಗಲ್ಲ. ಒಂದು ಟೈಮ್ವರೆಗೆ ಮಾಡ್ಕೊಳ್ಬೋದು, ಏನು ಮಾಡ್ಕೊಳ್ಬೇಕೋ ಅದೆಲ್ಲ ಮಾಡ್ಕೊಳ್ಬೋದು. ಆದಮೇಲೆ ಡಮಾರ್ ಅಲ್ವಾ? ಸೊ ಎಸ್, ಅದಕ್ಕೋಸ್ಕರ ಪೇರೆಂಟ್ಸ್ ನೋಡಿ ಡಾಕ್ಟ್ರಿಂಗ್ನಲ್ಲಿ ತುರ್ಕ್ಬಿಟ್ಟಿದ್ದಾರೆ. ಹಂಗೆ ನನಗೂ ಇದು ವ್ಲಾಗು ಇದು ಅದು ಎಲ್ಲ ಇಷ್ಟ. ಸೊ ನನ್ನ ಸೈಡ್ನಿಂದ ನನ್ನ ವ್ಲಾಗಿಂಗ್ ವೇನಿಂದ ನಿಮ್ಗೆ ಸರ್ವಿಸ್ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಬೇಸಿಕ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿನೇ. ಯು ಗಿವ್ ಮಿ ದ ಸಪೋರ್ಟ್, ದ ಲವ್, ಐ ಗಿವ್ ಯು ದ ಲವ್, ದ ಸಪೋರ್ಟ್ ಇನ್ ವಾಟ್ ಎವರ್ ವೇಸ್ ಪಾಸಿಬಲ್ ಫ್ರೆಂಡ್ಸ್. ಅಷ್ಟೇ. ಫ್ಯಾಮ್ಲಿ ಅಂತ ಸ್ಟಾರ್ಟ್ ಆಗಿಬಿಟ್ಟಿದ್ದೀನಿ. ನೋಡೋಣ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೋ ಅಂತ ಅಲ್ವಾ? ಐ ಆಮ್ ಸ್ಟೇಯಿಂಗ್ ಟ್ಯೂನ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಆಲ್. ಅಷ್ಟೇ. ವಿತ್ ಆಲ್ ಲವ್ ಆ್ಯಂಡ್ ಸಪೋರ್ಟ್ ಲೆಟ್ಸ್ ಡೂ ಇಟ್, ಲೆಟ್ ಅಸ್ ಸ್ಟಾರ್ಟ್ ಇಟ್ ಅಂತ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಎಸ್, ಇವಾಗ ನಾನು ಹೋಗ್ತಾ ಇರೋದು ನಮ್ಮ ಮನೆ ಸೈಡ್ನಲ್ಲಿ, ಅದೇ ಮಾರ್ಥಲ್ಲಿ. ಸೊ ಇನ್ನೊಂದು ವಿಷಯ ಏನಂದರೆ ಅದೇ ಸೇಮ್ ಹಾರರ್ ಸ್ಟೋರಿ. ಅವತ್ತು ಏನೋ ಗೊತ್ತಿಲ್ಲ, ಆ ಅಜ್ಜಿ ಬೆಳಗ್ಗೆ 3 ಗಂಟೆಗೆ ಸ್ನಾನ ಮಾಡೋಕ್ಕೆ ಹೋಗಿದ್ದಾರಂತೆ. ಹಂಗೆ ಸೋಪ್ನಿಂದ ಬಿದ್ದು ತೀರೋಗಿಬಿಟ್ರು. ಆ್ಯಕ್ಚುಲಿ ತೀರೋಗಿಲ್ಲ, ಅವರು ಸೊಂಟ ಫ್ರ್ಯಾಕ್ಚರ್ ಆಯಿತು. ಹಂಗೆ ಅದಾದಮೇಲೆ ಒಂದು 3 ದಿನ ಹಾಸ್ಪಿಟಲೈಸ್ಡ್ ಆಗಿದ್ದರು. ಅದಾದಮೇಲೆ ಇಲ್ಲಿ ಮನೆ ಹತ್ರ ಬಂದು ರೆಸ್ಟ್ ಎಲ್ಲ ಅಲ್ಲೇ 3 days ಅಲ್ಲಿದ್ದೆ. ಒಂದು ಮನೆ ಹತ್ರ ಬಂದು ಫಸ್ಟ್ ಏನದು ಮನೆಗೆ ಬಂದು ಫಸ್ಟ್ ರೆಸ್ಟ್ ಆಫ್ಟರ್ ಹಾಸ್ಪಿಟಲೈಸೇಷನ್. ಆ ಟೈಮ್ನಲ್ಲೇ ತೀರೋಗ್ಬಿಟ್ರು. ಹಂಗೆ ಸ್ಲೀಪ್. ಅದೊಂದು ವಿಷಯ. ಆದರೆ ಹೆವಿ ಗುರು. ಜನರಿಗೇನೆಂದರೆ ನಾವೆಲ್ಲರಿಗೆ ಒಂದು ಏಜ್ವರೆಗೂ ಫುಲ್ ತಿಕ್ಕಾಲ ತೋರಿಸ್ಬಿಡ್ತೀವಿ ಅಲ್ವಾ? ಗಾಂಚಲ್ಲೆಲ್ಲ ಪಟ್ಬಿಡ್ತೀವಿ. ಆದರೆ ಲಾಸ್ಟ್ನಲ್ಲಿ ಒಂದು ವಯಸ್ಸು ಬಂದಮೇಲೆ ಅದೇ ಎಲ್ಲ ಗಾಂಚಲಿ ತೋರಿಸಿರೋ ತಿಕ್ಕ ಮುಚ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ ಅಲ್ವಾ? ಲಾಸ್ಟ್ನಲ್ಲಿ ಒಂದು ಹಾಲ್ಟ್ ಬಂದೇ ಬರುತ್ತೆ. ಫುಲ್ ಸ್ಟಾಪ್ ಅಲ್ಲ, ಕಾಮಾಸ್ ಇರುತ್ತೆ. ಆವಾಗನಿಂದ ಲೈಫ್ನಲ್ಲೆಲ್ಲ ಕೋಮಾವರೆಗೂ ಹೋಗ್ಬಿಡುತ್ತೆ. ಯಾಕಂದರೆ ಆ ಟೈಮ್ನಲ್ಲಿ ಲೈಫ್ ನಮ್ಮ ಕೈನಲ್ಲಿರಲ್ಲ. ನಮ್ಮ ಫ್ಯೂಚರ್ ಜನ್ರೇಷನ್ಸ್, ಇಲ್ಲಾಂದರೆ ನಾವು ಮಾಡಿರೋ ಕರ್ಮ, ಅದೆಲ್ಲ ಆವಾಗ ನೋಡ್ಕೊಳುತ್ತೆ ನಮ್ಮನ್ನು. ಆ ಟೈಮ್ನಲ್ಲಿ ಒಂಥರ ಅನಿಸುತ್ತೆ. ಆದರೆ ಅದರಿಂದ ಚೇಂಜ್ ಆಗಿರೋ ಎಷ್ಟೋ ಜನ ಇದ್ದಾರೆ. ಚೇಂಜ್ ಆಗದೇ ಇರೋವ್ರಿಗೆ ಹೆಂಗೆಂಗೋ ಲೈಫ್ ಚೇಂಜ್ ಮಾಡಿಬಿಡುತ್ತೆ ಅವ್ರನ್ನ ಅಲ್ವಾ? ಸ್ಟೇ ಹಂಬಲ್, ಸ್ಟೇ ಹ್ಯಾಪಿ, ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಇರಬೇಕಷ್ಟೆ, ಬೇರೆ ಏನಿಲ್ಲ ಅದು ಅಲ್ವಾ? ಡೂ ಯು ಅಗ್ರಿ? ಲಿವ್ ಆ್ಯಂಡ್ ಲೆಟ್ ಲಿವ್ ಕಾನ್ಸೆಪ್ಟ್, that is one lovely concept guys, fucking lovely concept ಅಲ್ವಾ? ಇಲ್ಲ ಹೆಂಗೋ ಹಂಗೆ ಇವರಿಬ್ಬರು ನೋಡಿದ್ರೆ ಹಿಂಗೆ ಬರ್ತಾವ್ರೆ. ಅಲ್ಲ ಅವ್ನು ಟೆಂಪೋ ಇವನೇ
ಏನೋ ಇವಂದು ಲೆಫ್ಟ್ ಬರಬೇಕಾ ರೈಟ್ ಹೋಗ್ಬೇಕಾ ಅಂತ ಇವನಿಗೆ ಗೊತ್ತಿಲ್ಲ. ಅಲ್ಲಿ ಮಿರರ್ನಲ್ಲಿ ನನ್ನ ಮಕ್ಕದ ಮುಂದೆ ಫೋನ್ ಐತೆ ಅಂತ ನೋಡಿ ತಿಕ್ಕ ಮುಚ್ಕೊಂಡು ಮುಂದಕ್ಕೆ ಹೋಗಿ ಸೈಡ್ ಹಾಕ್ಕೊತಾನೆ. ಇಲ್ಲಿ ಇನ್ನೊಬ್ರು ಕ್ಯಾಟಗರಿ ಇದ್ದಾರೆ, ಇನ್ನೊಂದು ಕ್ಯಾಂಡಿಡೇಟು ತೋರಿಸ್ತೀನಿ. ಇವಾಗೊಂದು ಲೇಡಿ ಬರ್ತಾರೆ, ಅದು ಅಲ್ಲಿ ಕಾಣಿಸ್ತಾ ಇದ್ದಾರಾ ಲೆಫ್ಟ್ ಸೈಡು. ಲೇಡಿ ಫಸ್ಟ್ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಏನೇನೋ ಮಾಡ್ತಾವ್ರು ಗುರು. ಇವಾಗ ರೈಟ್ ಹೋಗ್ತಾರಾ, ನೀವೇನು ನೋಡಿ. ಇನ್ನೊಂದ್ಸತಿ ಲೆಫ್ಟ್ ಹೋಗಿಲ್ಲ ಅಂದರೆ ನೀವು ಕೇಳಿ, ಏನು ಗುರು ಇವ್ರು ಲೆಫ್ಟ್ ಹೋಗಿಲ್ಲ, ನೀನು ಹೇಳ್ತೀಯ ಹಿಂಗಂಗೆ ಓಡಿಸ್ತಾರೆ, ಚೆನ್ನಾಗಿ ಓಡಿಸ್ತಾ ಇದ್ದಾರಲ್ವಾ ಅಂತ. ನೀವೊಂದು ಸತಿ ನೋಡಿ, ಶಾಕ್ ಮೇಲೆ ಶಾಕ್ ಆಗ್ತೀರ. ಆಹಾ ನೋಡಿದ್ರ, ನೋಡ್ಬಿಟ್ರು ಗ್ಯಾಪ್ ನೋಡ್ಬಿಟ್ರು, ಗ್ಯಾಪ್ನಲ್ಲಿ ಹೋಗೋದೇ ಕೆಲಸ ಇವಾಗ. ನೋಡಿದ್ರ ಮುಂದೆ ನೋಡಲ್ಲ, ಇಲ್ಲಿ ಅಲ್ಲೆಲ್ಲ ನೋಡ್ಬಿಡ್ತಾರೆ. ಗ್ಯಾಪ್ನಲ್ಲಿ ಹೋಗೋ ಕೆಲಸನೇ ಅಷ್ಟೆ. ಇನ್ನು ಬರಲ್ಲ ಈ ಕಡೆ ಅನ್ಕೊತೀನಿ. ಅಯ್ಯಯ್ಯೋ ಬಂದೇ ಬಿಟ್ರು ಅಕ್ಕ. ಯಾಕ ಬಿಡ್ಬಿಡಿ ಅಕ್ಕ. ಏನಕ್ಕ ನೀವು ಎಲ್ಲಕ್ಕ ನೋಡ್ತಾ ಇದ್ದೀರಾ? ಸ್ವಲ್ಪ ನಮ್ಮ ಗಾಡಿನ ನೋಡ್ರಕ್ಕ. ಅಯ್ಯೋ ಓ ಹೆವಿ. ನನಗೊಂದು ಇದೈತೆ ಗುರು, ಅಲ್ಲಿ ಗೋವಾನಲ್ಲಿ ರೂಲ್ಸ್ ಏನಂದರೆ, ಮುಂದೆ ಇರೋ ರೈಡರ್, ಸೊ ದ ಪರ್ಸನ್ ರೈಡರು ಹೆಲ್ಮೆಟ್ ಹಾಕ್ಕೊಳ್ಬೇಕಲ್ಲಿ. ಪಿಲಿಯನ್ ಯಾರು ಹಿಂದೆ ಇರ್ತಾರೋ, ಹಿಂದೆ ಇರೋನ ಪಿಲಿಯನ್ ಅಂತಾರೆ. ಸೊ ಪಿಲಿಯನ್ ಅವರು ಹೆಲ್ಮೆಟ್ ಹಾಕ್ಕೊಂಡ್ಬಾರ್ದಂತ. ಇವರಿಬ್ಬರನ್ನ ನೋಡಿ ಇಲ್ಲಿ, ಹೆವಿ ಅಲ್ವಾ. ಮುಂದೆ ಇರೋನು ಹೆಲ್ಮೆಟ್ ಹಾಕಲ್ಲ, ಹಿಂದೆ ಇರೋನು ಹಾಕ್ತಾನೆ. ಯಾಕಂದರೆ ನಾವೇನು ಕಮ್ಮಿನಾ? ನಮ್ಮ ಕನ್ನಡಿಗರೇನು ಕಮ್ಮಿನಾ? ನಮ್ಮ ಬೆಂಗಳೂರಲ್ಲಿರೋರು ಕಮ್ಮಿನಾ? ಇಸ್ ನಾಟ್ ಆಲ್ ಫಾರ್ ಬಿಗಿನರ್ಸ್ ಅಂತ ಹೇಳ್ಬೋದು. ಅಯ್ಯೋ ಹೆಂಗೆ ಬರ್ತಾರೋ, ಎಲ್ಲೆಲ್ಲಿ ಹಾಲ್ಟ್ ಮಾಡ್ತಾರೋ, ಆರಾಮಾಗಿ ಮಿಡಲ್ ರೋಡ್ನಲ್ಲಿ ಬಂದ್ಬಿಟ್ಟು ಹೋಲ್ಡ್ ಮಾಡಿ ಆರಾಮಾಗಿ ಹೋಗ್ತಾರೆ ಅಲ್ವಾ. ಅಲ್ಲಿ ನೀರೆಲ್ಲ ಐತೆ ಅವ್ರ ಇದನ್ನಲ್ಲಿ, ಪಾಪ ರೋಡ್ ಕ್ಲೀನ್ ಮಾಡೋಕ್ಕಂತ ಹಾಲ್ಟ್ ಮಾಡಿದ್ರೇನೋ, ನಾವೇ ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಟ್ವಿ ಅಲ್ವಾ. ಅದೇ ಏನು ಹೇಳ್ತಾ ಇದ್ದೆ ಅಂದರೆ, ಮುಂದೆ ಇರೋನು ಹೆಲ್ಮೆಟು, ಹಿಂದೆ ಇರೋನು ಹೆಲ್ಮೆಟ್ ಇಲ್ಲ ಗೋವಾನಲ್ಲಿ. ಬೆಂಗಳೂರಿನಲ್ಲಿ ಏನಂದರೆ, ಮುಂದೆ ಇರೋನು ಹೆಲ್ಮೆಟ್ ಇಲ್ಲ, ಹಿಂದೆ ಅವ್ನು ಬೇಕಂದರೆ ಹೆಲ್ಮೆಟ್ ಹಾಕ್ಕೊಳ್ಬೋದು, ಆಪ್ಷನಲ್. ಸೊ ಇವನು ಹಿಂದೆ ಇರೋನು ಹಾಕ್ಕೊತವನೆ. ಸೊ ಇಟ್ ಈಸ್ ನಾಟ್ ಆನ್ ಆಪ್ಷನಲ್ ಫಾರ್ ಹಿಮ್. ಹೀ ಈಸ್ a responsible citizen with a lot of civic sense. Nice one. ಓಕೆನಾ? ಹಂಗೈತೆ ಇವರು. ನೋಡಿದ್ರೆ ಒಂದೇ ಒಂದು ರೌಂಡ್ನಲ್ಲಿ ಯಾವ ಥರ ವೆರೈಟಿ ಕಾಣಿಸ್ಬಿಡುತ್ತೆ. ಇದನ್ನಲ್ಲೇ ಸೂಪರ್ ಎಕ್ಸ್ಟ್ರೀಮ್, ಹೈಪರ್ ಎಕ್ಸ್ಟ್ರೀಮು ಹೋಗ್ಬೋದು. ಆ ಕಡೆ ಈ ಕಡೆ ಇನ್ನೂ ಸ್ವಲ್ಪ ಟ್ರಾಫಿಕ್ ಇರೋ ಹತ್ರ ಹೋಗ್ಬಿಟ್ರೆ ಅಯ್ಯಯ್ಯೋ ಹೆವಿ ಯಮ್ಮ. ಹಂಗೆ ಫಿದಾ ಆಗಿಬಿಡ್ಬೇಕು ಅವ್ರ ರೈಡಿಂಗ್ ನೋಡಿದ್ರೆ ಅಲ್ವಾ. ಫಿದಾನೆ. ಇವಾಗ ನನ್ನ ಯೂ ಟರ್ನ್ ಬಂತು. ನಮ್ಮ ಯೂ ಟರ್ನ್ ತಗೊಂಡ್ಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು AECS layout. So people who are all on AECS layout, do ಕಮೆಂಟ್ ಮಾಡಿ. AECS ಲೇಔಟ್ನಲ್ಲಿ ಯಾರ್ಯಾರು ಇದ್ದೀರಾ ಅಂತ ಕಮೆಂಟ್ ಮಾಡಿ ಅಲ್ವಾ. ಬಂದೆ ಗುರು AECS ಒಳಗಡೆ. ಹೆವಿ ಪೀಸ್ಫುಲ್ ಲೇಔಟ್, ಹೆವಿ ಗುಡ್ ಕಾಲನಿ, ಹೆವಿ ಕ್ವೈಟ್ ಲೇಔಟ್. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡಿರ್ತಾರೆ ಇಲ್ಲಿ, ಏನು ತೊಂದರೆ ಇಲ್ಲ. ಅದೇ ಜಾಸ್ತಿ ಸೈಲೆನ್ಸ್ ಇರೋದ್ರಿಂದ ನೇಬರ್ ಸೈಲೆನ್ಸು ಜಾಸ್ತಿನೇ. ಯಾರು ಹೆಂಗಾದರೂ ಸಾಯಲಿ ಅಂತ ಇನ್ನೊಂದು ಪಕ್ಕದ ನೇಬರು ಹಂಗೆ ಇರ್ತಾರೆ. ಅದೊಂದು ವಿಷಯ ಅಲ್ವಾ. ನಾವೇನು ನಮ್ಮ ರೂಟ್ ಏನು ಅಂತ ನಾವು ನಮ್ಮ ರೂಟ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೆ. ನಮ್ಮ ರೂಟ್ ಸೈಡಿಂದ ಓಕೆ ಮೇ ಬಿ ಅವ್ನ ಮನೆ ಅಲ್ಲೈತಂತ ಹಿಂಗೆ ಮನೆಗೆ ನುಗ್ಗಕ್ಕೆ ಸೀದಾ ಗಾಡಿ ಮನೆಗೆ ನುಗ್ಸ್ತಾನೆ ಇವಾಗ. ಸೂಪರ್ ಬ್ರೋ.
ಎಷ್ಟೋ ನೋಡಿದ್ರು ಜನ ಸ್ಲೋ ಆಗಿ ಮುಂದಕ್ಕೆ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಊರೊಳಗಡೆ ಲೇಔಟ್ ಒಳಗಡೆ ಪ್ಲೀಸ್ ಸ್ಲೋ ಡೌನ್, ಜಾಸ್ತಿ ಓವರ್ ಸ್ಪೀಡಿಂಗ್ ಮಾಡಬೇಡಿ, ಅನ್ನೆಸೆಸರಿ ಆಕ್ಸಲರೇಷನ್ ಬೇಡ ಅಲ್ವಾ. ಓಕೆ ದೆನ್ ಬಂದ್ಬಿಟ್ವಿ, ಇದು ಒನ್ ಆಫ್ ದಿ ACS ಮೇನ್ ರೋಡು. ಹಂಗೆ ಇವಾಗ ನಾನು ಏನಕ್ಕೆ ಇಲ್ಲಿ ಬಂದೆ ಅಂದರೆ ಸ್ವಲ್ಪ ACS ಲೇಔಟ್ ಔಟ್ ಸೈಡ್ ನೋಡಿ, ಔಟ್ ಸೈಡೆಲ್ಲ ತೋರ್ಸೋಕ್ಕೆ. ವೆರಿ ಪೀಸ್ಫುಲ್ ಕಮ್ಯುನಿಟಿ, ವೆರಿ ಗುಡ್ ಕಮ್ಯುನಿಟಿ ಇದು. ಆದರೆ ನಾನು ಇವಾಗ ACSನಿಂದ ಹಂಗೆ ನಿಮಗೆ ಚಿನ್ನಪ್ಪನಹಳ್ಳಿ ಸೈಡ್ ತೊಗೊಂಡೋಗ್ತೀನಿ. ಅದೇ ನಾನು ಹೇಳಿದ್ನಲ್ಲ, ರೋಡ್ ಹಿಂಗೈತೆ, ಹೆಂಗೆಲ್ಲ ಊಸ್ಟ್ ಮಾಡಬೇಕು ಹಂಗೆಲ್ಲ ಊಸ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಸೊ ಸೀದಾ ನಾವು ಹೋಗಿ ಅಲ್ಲೇ, ದಿಸ್ ಒನ್ ಆಫ್ ದಿ ಶಾರ್ಟ್ ಕಟ್ಸ್. ಯಾರಿಗಾದ್ರೂ ಶಾರ್ಟ್ ಕಟ್ ಬೇಕಂದರೆ ನೋಡ್ರಪ್ಪ, ಇಲ್ಲಿಂದ ಸೀದಾ ಸ್ಟ್ರೈಟ್ ಹೋಗ್ತೀವ. ಸ್ಟ್ರೈಟ್ ಹೋದ್ಮೇಲೆ ಡೆಡ್ ಎಂಡ್ನಲ್ಲಿ ಲೆಫ್ಟ್ ತೊಗೊಂಡ್ಬಿಟ್ರೆ, ಲೆಫ್ಟ್ ತೊಗೊಂಡು 2 ರೋಡ್ ಹೋಗುತ್ತೆ. ಫಸ್ಟ್ ರೈಟೇ ತೊಗೊಂಡ್ಬಿಡಿ, ಫಸ್ಟ್ ರೈಟ್ ತೊಗೊಂಡ್ಬಿಟ್ಟು ಸೀದಾ ಆ ರೋಡನ್ನ ಫಾಲೋ ಮಾಡಿ. ಇಟ್ ಹ್ಯಾವ್ ಎ ಟನಲ್ ಕೈಂಡ್ ಆಫ್ ಪ್ಯಾಸೇಜು. ಇವಾಗ ನಾನು ತೋರಿಸ್ತೀನಿ ನೋಡಿ. ಇಟ್ ಹ್ಯಾವ್ ಎ ಫ್ರೀಕಿನ್ ಟನಲ್ ಟೈಪ್ ಆಫ್ ಪ್ಯಾಸೇಜ್ ವಿತೌಟ್ ದಿ ಟನಲ್. ಹೆಂಗೋ ಇಲ್ಲೂ ರೋಡು ಹಿಂಗೆ ಹಂಗೆ ಅಂತ ಇರುತ್ತೆ, ನೋ ಪ್ರಾಬ್ಲಮ್. ಹೆಂಗೋ ಅಡ್ವೆಂಚರ್ ಬೈಕ್ ಐತೆ, ಅದಕ್ಕೆ ಚೆನ್ನಾಗೈತೆ. ಇಲ್ಲ ಅಂದರೆ ಇವಾಗ ಒಳಗಡೆ ಎಷ್ಟೋ ಸರ್ವಿಸ್ ಆಗೋಗ್ತಾಯಿತ್ತು, ಎಷ್ಟೋ ಸೌಂಡು ಬಂದುಬಿಡ್ತಾಯಿತ್ತು ಆಚೆ ಅಲ್ವಾ. ದಟ್ ಈಸ್ ಒನ್ ಗುಡ್ ಥಿಂಗ್ ಗೈಸ್. ಬೈ ಆನ್ ಆಲ್ರೌಂಡರ್, ಬೈ ಒನ್ ಅಡ್ವೆಂಚರರ್ ಅಲ್ವಾ. ಬೈ ಸಮಥಿಂಗ್ ವಿಚ್ ಹ್ಯಾಸ್ ಗುಡ್ ಸಸ್ಪೆನ್ಷನ್ ಆ್ಯಂಡ್ ವಿಚ್ ಹ್ಯಾಸ್ ಗುಡ್ ರೋಡ್ ಹೈಟ್ ಏನ ಅಷ್ಟೇ. ಸ್ವಲ್ಪ ಹಿಂದಿ ಎಲ್ಲ ಯೂಸ್ ಮಾಡ್ತೀನಿ, ಅದರಿಂದ ನಾನು ಹಿಂದಿಯವನು ಅಂದ್ಕೊಬೇಡಿ. ನಾನು ಇಂಡಿಯನು, ಅದ್ರಲ್ಲಿ ನಾನು ಕನ್ನಡಿಗನೇ. ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ, ಓದಿರೋ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ. ಅದ್ರ ಬಿಟ್ಟು ನನ್ನ ಕನ್ನಡ ಪ್ಲಸ್ ಮನೆಯಲ್ಲಿ ತೆಲುಗು, ಕನ್ನಡ ತೆಲುಗು ಮಿಕ್ಸ್ ಆಗಿರೋ ತೆಲುಗು ನಮ್ಮದು. ಸೊ ವಿ ಬೇಸಿಕ್ಲಿ ಕಾಲ್ ಇಟ್ ಬ್ಯಾಂಗ್ಳೂರ್ ತೆಲುಗು. ಏನಂತೀರಾ ನೀವೇನಂತೀರಾ ನಿಮ್ಮ ತೆಲುಗುನ ನೀವು? ಅಂದರೆ ನನ್ನ ಟೈಪ್ ಆಫ್ ತೆಲುಗು ఏం రాచేస్తూ ఉంటావు, ఎట్లా ఉండవు. సో దిస్ టైప్ ఆఫ್ ತೆಲುಗು, ರೆಡ್ಡಿ ತೆಲುಗು, ಬ್ಯಾಂಗ್ಳೂರ್ ತೆಲುಗು ಅಂತೀನಿ ನಾನು. ಬಂದುಬಿಟ್ವಾ, ಇದು ಈ ಥರ ರೋಡ್ ಇರುತ್ತೆ. ಹಂಗೆ ಸೀದಾ ಹೋದರೆ ವಿ ವುಡ್ ಹ್ಯಾವ್ ಹಾಫ್ ಕವರ್ಡ್ ಚಿನ್ನಪ್ಪನಹಳ್ಳಿ. ಆವಾಗ ಆ ಸೈಡೆಲ್ಲ ನುಗ್ಸಿದ್ವಿ ಅಲ್ವಾ, ಆ ಸೈಡೆಲ್ಲ ನುಗ್ಸೋಕ್ಕೆ ಬೇಡ. ಇವಾಗ ಲೆಫ್ಟ್ ತಗೊಂಡ್ಬಿಟ್ರೆ ಸೀದಾ ತೋರಿಸ್ತೀನಿ ನೋಡಿ. ಇವಾಗ ಅಲ್ಲಿ ರೈಟ್ ಸೈಡ್ ನೋಡಿದ್ರೆ ಒಂದು ಫ್ಲೈಓವರ್ ಥರ ಕಾಣಿಸ್ತೈತಾ, ಎಸ್, ಅದನ್ನು ಕಚ್ಚೋಕ್ಕೆ ಈ ರೋಡು ಇದು ಹಿಂಗೆ ಮಾಡಿರೋದು. ಸೊ ಚೆನ್ನಾಗಿರೋ ರೋಡ್ ನಾನು ಇನ್ನೂ ಹಿಂಗೆ ಮಾಡಿ, ಆ್ಯಕ್ಚುಲಿ ಕಲ್ಲೆಲ್ಲ ಜಲ್ಲಿಯೆಲ್ಲ ಹಾಕಿದ್ದಾರೆ. ದಟ್ ಈಸ್ ಒನ್ ಗುಡ್ ಥಿಂಗ್. ಅದು ಹೆಂಗೆ ಅದು ಆಗೋ ಒಳಗಡೆ ಇದು ಮಾಡಿಬಿಡ್ತಾರೆ. ದಟ್ ಈಸ್ ಒನ್ ಲವ್ಲಿ ಥಿಂಗ್ ಟು ಬಿ ಫ್ರ್ಯಾಂಕ್. ಎಲ್ಲ ಮಾಡಿರಪ್ಪ, ಅದನ್ನ ಸ್ವಲ್ಪ ಫಿನಿಷ್ ಮಾಡಬೇಕಷ್ಟೆ. ಆದರೆ ಈ ರೋಡ್ನಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಬೇಕು, ಯಾಕಂದರೆ ಜಾಸ್ತಿ ಜನ ಅವ್ರವ್ರ ಪಂಚರ್ ಶಾಪ್ಗೆ ಏನೋ ಬೋನಿ ಆಗ್ಲಂತ ಇದೆಲ್ಲ ಏನೇನೋ ಹಾಕ್ತಾರೆ. ನನಗೇ ಒಂದು ದಿನಕ್ಕೆ ನನಗೆ 5 ಪಂಚರ್ ಆಯಿತು ಆ ರೋಡ್ನಲ್ಲಿ. ಇವಾಗ ಸದ್ಯಕ್ಕೆ ಏನು ಆಗ್ತಾಯಿಲ್ಲ. ಅದೊಂದು ಒಳ್ಳೆಯ ವಿಷಯ. ಆಗಬೇಡ್ರಪ್ಪ ಪ್ಲೀಸಪ್ಪ, ವೀಡಿಯೋ ನೋಡಿ. ಅಲ್ಲೇನೇನು ಹಾಕಿ ಬಿಸ್ನೆಸ್ ಮಾಡೋಣ ಅಂತ ಯಾವ ಸ್ಟಾರ್ಟಪ್ಪು ಬೇಡ ಪ್ಲೀಸ್, ಸರಿನಾ. ಬಂದುಬಿಟ್ವಿ ಫೋಕ್ಸ್. ಮೇಲೆ ನೋಡ್ತಾ ಇರೋದು ಮಾರ್ತಳ್ಳಿ ಬ್ರಿಡ್ಜು ಅಲ್ವಾ, ಮೇನ್ ಮಾರ್ತಳ್ಳಿಗೆ ಹೋಗೋಕ್ಕೆ ಇರೋ ಬ್ರಿಡ್ಜ್ ಅದು. ರೈಟ್ ಸೈಡು ಹೊಸ ಬೆಲ್ಲಂಡೂರು ಸ್ಟೇಷನ್ ಬಂದುಬಿಟ್ಟೈತೆ, ಸ್ವಲ್ಪ ಮುಂದೆ ಐತೆ ಅದು, ಆದರೆ ಹೊಸದು. ಟು ಬಿ ಫ್ರ್ಯಾಂಕ್ ವೆರಿ ಹೆಲ್ಪ್ಫುಲ್. ನಾನು ಹೋಗ್ತಾ ಇರೋದು ಇವಾಗ ನಮ್ಮ ಮನೆಗೆ. ಹಾಸ್ಪಿಟಲ್ ಕೆಲಸ ಮುಗಿಸ್ಕೊಂಡು ನಾನು ಮಾಡಿರೋ ವ್ಲಾಗು ನಿಮ್ಗೆ ತೋರ್ಸೋಕ್ಕಾಗಿ ಎಲ್ಲ ಎಡಿಟ್ ಮಾಡೋಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಪೀಪಲ್ ಆಫ್ ಫ್ರಮ್ ACS, ಬ್ರೂಕ್ಫೀಲ್ಡ್, ಕುನ್ನಳ್ಳಿ, ವೈದೇಹಿ ಸೈಡ್, ಲೆಟ್ಸ್ ಮೀಟ್ ಅಪ್ ಸೂನ್, ಲೆಟ್ಸ್ ಮೀಟ್ ಟುಗೆದರ್. ಹೂ ಆರ್ ಫ್ರಮ್ ದೋಸ್ ಪ್ಲೇಸಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಫಾಲೋ ಮಾಡಿ ಫಾರ್ ಆಲ್ ದಿ ನ್ಯೂ ವೀಡಿಯೋಸ್. ಲೆಟ್ಸ್ ಮೀಟ್ ಅಪ್ ಟುಗೆದರ್, ಲೆಟ್ಸ್ ಗ್ರೋ ಟುಗೆದರ್ ಆ್ಯಂಡ್ ಫೈನಾನ್ಷಿಯಲಿ ಲೆಟ್ಸ್ ಗ್ರೋ ಟುಗೆದರ್ ಆ್ಯಸ್ ವೆಲ್. 10K ಬಂದುಬಿಡ್ಲಿ ಗುರು, ಐ ಟೋಟ್ಲಿ ಹೆಲ್ಪ್ ಈಚ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಸಿಗೋಣ.